ಹರೇ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 5. ಶ್ರೀರಾಮನು ಹೊರಟ ಹೋದ ಮೇಲೆ ರಾಜ ದಶರಥನು ವಸಿಷ್ಠರನ್ನು ಕರೆಯಿಸಿ ಶ್ರೇಯಸ್ಸು ರಾಜ್ಯ ಲಾಭಕ್ಕೆ ಮಾಡಬೇಕಾದಂತಹ ಉಪವಾಸ ವ್ರತ ಸಂಕಲ್ಪವನ್ನು ಸೀತಾ ಸಹಿತ ರಾಮನಿಗೆ ಮಾಡಿಸಲು ಹೇಳಿದರು. ರಥವನ್ನು ಏರಿದ ಮುನಿಗಳು ಅಂತಲೇ ವಸಿಷ್ಠರು ಅಲ್ಲಿಂದ ಹೊರಟು ರಾಮನ ಭವ್ಯವಾದ ಶ್ವೇತ ಅರಮನೆಯ 3ನೆಯ ಪ್ರಾಂಗಣದವರೆಗೂ ರಥದಲ್ಲಿಯೇ ಬಂದರು. ಋಷಿಗಳನ್ನು ಗೌರವಿಸಲು ರಾಮನು ರಥದ ಬಳಿಯೇ ಬಂದು ಕೈ ಹಿಡಿದು ವಿನೀತನವಾಗಿ ಇಳಿಸಿಕೊಂಡನು. ಹರ್ಷದಿಂದ ಪುರೋಹಿತರು ಹೀಗೆ ನುಡಿದರು: ಪ್ರಸನ್ನನಾದ ನಿನ್ನ ತಂದೆಯಿಂದ ರಾಜ್ಯವನ್ನು ಪಡೆಯುತ್ತಿರುವೆ. ನಾಳೆ ನಿನಗೆ ರಾಜ ದಶರಥನು ನಹುಷನು ಯಯಾತಿಗೆ ಮಾಡಿದಂತೆ ಪಟ್ಟಾಭಿಷೇಕವನ್ನು ಮಾಡುವರು. ಇಂದು ನೀನು ಸೀತೆಯೊಂದಿಗೆ ಉಪವಾಸ ವ್ರತವನ್ನು ಮಾಡು ಎಂದು ಶುಚೀತರಾದ ವೈದೇಹಿ ಮತ್ತು ರಾಮನಿಗೆ ಮಂತ್ರೋಚ್ಚಾರಣದೊಂದಿಗೆ ವ್ರತ ಸಂಕಲ್ಪವನ್ನು ಮಾಡಿಸಿದರು. ರಾಮನು ಗುರುಗಳನ್ನು ಯಥಾವಿಧಿಯಾಗಿ ಪೂಜಿಸಿದನು. ಅವರು ಅನಂತರ ಅವನ ಅನುಮತಿಯನ್ನು ಪಡೆದು ಅರಮನೆ ಕಡೆಗೆ ಹೊರಟು ಹೋದರು. ರಾಮನ ಅರಮನೆಯು ಹರ್ಷಿತರಾದ ನರ ನಾರಿಯರಿಂದ ತುಂಬಿತ್ತು. ಅಯೋಧ್ಯೆಯ ರಾಜ ಬೀದಿಗಳು ಜನಜಂಗುಳಿಯಿಂದ ತುಂಬಿ ಹೋಗಿತ್ತು. ಅವರ ಹರ್ಷೋಲ್ಲಾಸದ ಧ್ವನಿಗಳು ಸಾಗರದ ಅಲೆಯಂತೆ ತೇಲಿ ಬರುತ್ತಿತ್ತು. ಅಯೋಧ್ಯೆಯ ಮನೆಯನ್ನು ಸಾರಿಸಿ ಮಾಲೆ ಧ್ವಜಗಳಿಂದ ಅಲಂಕರಿಸಲಾಗಿತ್ತು. ಸ್ತ್ರೀಯರು ಮಕ್ಕಳು ಸಹಿತ ಕುಲಜನರು ಪಟ್ಟಾಭಿಷೇಕದ ತವಕದಿಂದ ಬೇಗನೆ ಬೆಳಗಾಗಲಿ ಎಂದು ಬಯಸುತ್ತಿದ್ದರು. ಹಾಗೆ ತುಂಬಿದ ರಾಜಮಾರ್ಗದಲ್ಲಿನ ಜನರನ್ನು ಪಕ್ಕಕ್ಕೆ ಸರಿಸುತ್ತಾ ಪುರೋಹಿತರು ಬಿಳಿಯ ಪರ್ವತದಂತೆ ಎತ್ತರವಾದ ಭವ್ಯವಾದ ಅರಮನೆಯನ್ನು ಪ್ರವೇಶಿಸಿ ರಾಜನನ್ನು ಭೇಟಿ ಮಾಡಿದರು. ರಾಜನು ತನ್ನ ಆಸನದಿಂದ ಎದ್ದು ತನ್ನ ನಿವೇದನೆಯನ್ನು ಪೂರೈಸಿದಿರಲ್ಲ ಎಂದು ಕೇಳಿದಕ್ಕೆ ಹೌದು ಎಂದು ಉತ್ತರಿಸಿದ ಉಳಿದ ಸಭಾ ಸದಸ್ಯರು ಎದ್ದು ನಿಂತು ಪುರೋಹಿತರಿಗೆ ಗೌರವಿಸಿದರು. ನಂತರ ಗುರುಗಳ ಅಪ್ಪಣೆಯನ್ನು ಪಡೆದು ನಕ್ಷತ್ರ ತುಂಬಿದ ಆಕಾಶವನ್ನು ಚಂದ್ರ ಪ್ರವೇಶಿಸುವಂತೆ ರಾಜನು ಅಂತಃಪುರಕ್ಕೆ ಪ್ರವೇಶಿಸಿದನು. ಇಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 5 ಮುಕ್ತಾಯವಾಯಿತು.